ಕರ್ನಾಟಕ ಇಡೀ ದೇಶದಲ್ಲಿ ಕೈಗಾರಿಕಾ ಸ್ನೇಹಿ ರಾಜ್ಯವಾಗಿದ್ದು ಹೂಡಿಕೆಗೆ ಇಲ್ಲಿ ವಿಪುಲ ಅವಕಾಶಗಳಿವೆ. ಸರ್ಕಾರದ ನೂತನ ಕೈಗಾರಿಕಾ ನೀತಿಯಿಂದ ಕೈಗಾರಿಕಾ ಕ್ಷೇತ್ರಕ್ಕೆ ಅನೇಕ ಸೌಲಭ್ಯಗಳು ದೊರೆಯುತ್ತಿವೆ. ಸ್ವಾವಲಂಬಿ ಕರ್ನಾಟಕ ನಿರ್ಮಾಣ ಮಾಡಲು ಕೈಗಾರಿಕೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಕೌಶಲ್ಯ ಹಾಗೂ ಜ್ಞಾನ ದೇಶದ ಆರ್ಥಿಕ ಬೆಳವಣಿಗೆ ಹಾಗೂ ಸಾಮಾಜಿಕ ಬೆಳವಣಿಗೆಯ ಚಾಲನಾ ಶಕ್ತಿಯಾಗಿದ್ದು, ಇದರಿಂದ ದೇಶದ ಜಿಡಿಪಿ ವೃದ್ಧಿಸಿ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ನಂತರ ಐಟಿಐನಲ್ಲಿ ಆಧುನಿಕ ವೃತ್ತಿ ತರಬೇತಿ ಅವಕಾಶಗಳು ಹಾಗೂ ಅಪ್ರೆಂಟಿಸ್ಶಿಪ್ ಬಗ್ಗೆ ಬೆಳಕನ್ನ ಚೆಲ್ಲಲಾಗ್ತಾ ಇದೆ. ರಾಜ್ಯದ ಐಟಿಐಗಳಿಗೆ ಇದೀಗ ಆಧುನಿಕ ಸ್ಪರ್ಶ ನೀಡ್ತಾ ಇದ್ದು, ಸದ್ಯದಲ್ಲೇ ಇವು ಹೊಸ ಸ್ವರೂಪ ಪಡೆಯಲಿವೆ. ಹೊಸ ತಂತ್ರಜ್ಞಾನ ಹಾಗೂ ಬೇಡಿಕೆ ಇರುವ ವಲಯಗಳಲ್ಲಿ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ವೃದ್ಧಿಸಲು ರಾಜ್ಯದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯು ಉದ್ಯೋಗ ಎಂಬ ವಿನೂತನ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈ ಮೂಲಕ ಸ್ವಾವಲಂಬಿ ಕರ್ನಾಟಕ ನಿರ್ಮಾಣ ಮಾಡಲು ಕಾರ್ಯೋನ್ಮುಖವಾಗಿದೆ. ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯಿಂದ ಪ್ರತಿ ಶುಕ್ರವಾರ ಕೌಶಲ್ಯ ಅಭಿವೃದ್ಧಿ ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಇಂದಿನ ಸಂಚಿಕೆಯಲ್ಲಿ ಐಟಿಐಗಳಲ್ಲಿ ಆಧುನಿಕ ಉದ್ಯೋಗ ತರಬೇತಿ ಮತ್ತು ಶಿಕ್ಷಣ ಕುರಿತ ವರದಿಯನ್ನು ವೀಕ್ಷಿಸೋಣ. ಕರ್ನಾಟಕ ಹಲವು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದು, ತರಬೇತಿ ಪಡೆದ ನುರಿತ ಕುಶಲ ಕಾರ್ಮಿಕರಿಗೆ ಬೇಡಿಕೆ ಹೆಚ್ಚುತ್ತಿದೆ. ಕೈಗಾರಿಕಾ ಬೆಳವಣಿಗೆಗೆ ಪೂರಕವಾಗಿ ನಿಪುಣ ಕಾರ್ಮಿಕರನ್ನು ಒದಗಿಸಲು ರಾಜ್ಯ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಉದ್ಯೋಗ ಎಂಬ ವಿನೂತನ ಯೋಜನೆ ಜಾರಿಗೆ ತಂದಿದೆ. ವೃತ್ತಿ ತರಬೇತಿಯಲ್ಲಿ ಇದು ಹೊಸ ಭಾಷ್ಯ ಬರೆಯಲಿದ್ದು, ಹೊಸ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ವೃತ್ತಿ ತರಬೇತಿ ಮತ್ತು ಶಿಕ್ಷಣ ಮೇಲ್ದರ್ಜೆಗೇರಲಿವೆ. ಹಳೆಯ ತರಬೇತಿಗಳಿಗೆ ಇತಿಶ್ರೀ ಹಾಡಿ ಇದೀಗ ಹೊಸ ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವ ವಲಯಗಳಲ್ಲಿ ವೃತ್ತಿ ನೈಪುಣ್ಯತೆ ದೊರಕಿಸಿಕೊಡಲಾಗುತ್ತಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರ ಟಾಟಾ ಟೆಕ್ನಾಲಜೀಸ್ ಲಿಮಿಟೆಡ್ ಹಾಗೂ ಇತರೆ 20 ಉದ್ಯಮ ಪಾಲುದಾರರ ಸಹಯೋಗದೊಂದಿಗೆ ರಾಜ್ಯದ ಆಯ್ದ 150 ಕೈಗಾರಿಕಾ ತರಬೇತಿ ಕೇಂದ್ರ ಐಟಿಐಗಳನ್ನು ತಾಂತ್ರಿಕ ಚಟುವಟಿಕಾ ಕೇಂದ್ರಗಳನ್ನಾಗಿ ಪರಿವರ್ತಿಸುತ್ತಿದೆ. ಇದು ದೇಶದ ವೃತ್ತಿ ತರಬೇತಿ, ಕೌಶಲ್ಯವರ್ಧನೆ ವಲಯದಲ್ಲಿ ಅಭೂತಪೂರ್ವ ಯೋಜನೆಯಾಗಿ ಹೊರಹೊಮ್ಮುತ್ತಿದೆ. ರಾಜ್ಯಾದ್ಯಂತ 4 ಹಂತದ ತಲೆಮಾರಿನ ಕೈಗಾರಿಕೆಗಳಿಗೆ ಅತ್ಯವಶ್ಯಕ ಕೌಶಲ್ಯಪೂರ್ಣ ಕಾರ್ಮಿಕ ದಳವನ್ನು ಸಜ್ಜುಗೊಳಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ವಿವಿಧ ತಂತ್ರಜ್ಞಾನ ವಲಯದಲ್ಲಿ ದೀರ್ಘಾವಧಿ ಶಿಕ್ಷಣ ಕ್ರಮಗಳಿಂದ ವಾರ್ಷಿಕ 20,000 ಹಾಗೂ ಅಲ್ಪಾವಧಿ ಶಿಕ್ಷಣ ಕ್ರಮಗಳಿಂದ ವಾರ್ಷಿಕ 1,00,000 ಕೌಶಲ್ಯಪೂರ್ಣ ಕಾರ್ಮಿಕರನ್ನು ಒದಗಿಸುವ ಮಹತ್ವದ ಗುರಿ ಹೊಂದಲಾಗಿದೆ. ಉದ್ಯಮ ಕೇಂದ್ರಿತ ಅತ್ಯಾಧುನಿಕ ತಂತ್ರಜ್ಞಾನ ತರಬೇತಿಯಿಂದ ವಿದ್ಯಾರ್ಥಿಗಳಲ್ಲಿ ಉದ್ಯೋಗಾವಕಾಶ ಮತ್ತು ಉದ್ಯಮಕಾಂಕ್ಷಿಗಳಾಗುವ ಅವಕಾಶಗಳು ಹೆಚ್ಚಲಿವೆ. ಈ ಯೋಜನೆಯ ಅಂದಾಜು ವೆಚ್ಚ 4,636 ಕೋಟಿ ರೂಪಾಯಿಗಳಾಗಿದ್ದು, ರಾಜ್ಯ ಸರ್ಕಾರ 657 ಕೋಟಿ ರೂಪಾಯಿ ನೆರವು ಒದಗಿಸುತ್ತಿದೆ. ಟಾಟಾ ಟೆಕ್ನಾಲಜೀಸ್ ಲಿಮಿಟೆಡ್ ಹಾಗೂ ಇತರೆ ಉದ್ಯಮ ಪಾಲುದಾರರು 4,080 ಕೋಟಿ ರೂಪಾಯಿಗಳ ಬಂಡವಾಳ ಹೂಡುತ್ತಿದ್ದಾರೆ. ಅಲ್ಲದೆ ರಾಜ್ಯದ ಐಟಿಐಗಳಲ್ಲಿ ಕಟ್ಟಡ, ಮೂಲ ಸೌಕರ್ಯ ಸುಧಾರಣೆಗಾಗಿ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 220 ಕೋಟಿ ರೂಪಾಯಿ ಒದಗಿಸುತ್ತಿದೆ. ನಮ್ಮ ಐಟಿಐ ಸಂಸ್ಥೆಗಳ ಮುಖಾಂತರ ನಾವು ದೀರ್ಘಾವಧಿ ಅಂದರೆ 2 ವರ್ಷದ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದರಲ್ಲಿ ಈಗ ಇಂಡಸ್ಟ್ರಿ 4.0ಕ್ಕೆ ಅನುಗುಣವಾಗಿ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದು, ಪ್ರತಿಯೊಬ್ಬ 10ನೇ ತರಗತಿ ಮುಗಿಸಿರುವ ಹುಡುಗರು ಕೂಡ ತಮಗೆ ಸಿಗುವ ಅವಕಾಶವನ್ನು ಉಪಯೋಗಿಸಿ ಸ್ವಯಂ ಉದ್ಯೋಗ ಪಡೆಯಲಿಕ್ಕೆ ಅವಕಾಶ ಇದೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಉನ್ನತ ರೀತಿಯಲ್ಲಿ ಉದ್ಯೋಗ ಸಿಗುವ ಅವಕಾಶ ಇದೆ ಅಂತ ಹೇಳಿಕೊಳ್ತೇನೆ. ಸರ್ಕಾರಿ ಐಟಿಐಗಳಲ್ಲಿ ಕಟ್ಟಡಗಳ ಮೂಲ ಸೌಕರ್ಯಕ್ಕೆ ಆದ್ಯತೆ ನೀಡುತ್ತಿದ್ದು, 150 ನವೀನ ಕಾರ್ಯಾಗಾರಗಳನ್ನು ನಿರ್ಮಿಸಲಾಗುತ್ತಿದೆ. ಜತೆಗೆ 72 ಹೊಸ ತಂತ್ರಜ್ಞಾನ ಪ್ರಯೋಗಶಾಲೆಗಳು, 78 ಪ್ರಯೋಗಶಾಲೆಗಳನ್ನೂ ಸಹ
ಉನ್ನತೀಕರಣಗೊಳಿಸಲಾಗುತ್ತಿದೆ. ಕೈಗಾರಿಕೆ 4.0 ಹಂತದಲ್ಲಿ ಕೈಗಾರಿಕೆಗಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಲಾದ ನವೀನ ಶಿಕ್ಷಣ ಕ್ರಮಗಳನ್ನು ಅಳವಡಿಸಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ತರಬೇತಿ ಹಾಗೂ ಉದ್ಯಮ ಕೇಂದ್ರಿತ ಪಠ್ಯಕ್ರಮ ಅಡಕಗೊಳಿಸಲಾಗುತ್ತಿದೆ. ವಿದ್ಯಾರ್ಥಿಗಳನ್ನು ಉದ್ಯೋಗ ಕ್ಷೇತ್ರಕ್ಕಾಗಿ ಅಣಿಗೊಳಿಸಲಿಕ್ಕಾಗಿ ಅವರ ಸಂವಹನಾ ಕೌಶಲ್ಯದೆಡೆಗೆ ವಿಶೇಷ ಗಮನ ಹರಿಸಲಾಗುತ್ತಿದೆ. ಐಟಿಐ ವಿದ್ಯಾರ್ಥಿಗಳು ಹಾಗೂ ಇತರೆ ಖಾಸಗಿ ಐಟಿಐಗಳು, ಪಾಲಿಟೆಕ್ನಿಕ್ಗಳು ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 5 ವರ್ಷಗಳವರೆಗೆ ವಿಸ್ಯಾಟ್ ತಂತ್ರಜ್ಞಾನದ ಮೂಲಕ ವಿಶಿಷ್ಟ ವಿದ್ಯುನ್ಮಾನ ಕಲಿಕಾ ವೇದಿಕೆ, ಅತ್ಯಾಧುನಿಕ ಉಪಕರಣಗಳು ಹಾಗೂ ಜಾಗತಿಕ ಮಟ್ಟದ ಮೂಲ ಉಪಕರಣಗಳನ್ನು ಸಹ ಒದಗಿಸುತ್ತಿರುವುದು ವಿಶೇಷವಾಗಿದೆ. ತಂತ್ರಾಂಶಗಳ ಉತ್ಕೃಷ್ಟ ತರಬೇತಿ ಖಚಿತಪಡಿಸುವ ಸಲುವಾಗಿ 3 ವರ್ಷಗಳವರೆಗೆ ಐಟಿಐ ತರಬೇತುದಾರರಿಗೆ ಉದ್ಯಮಗಳ ವಿಷಯಗಳಲ್ಲಿ ತಜ್ಞರಿಂದ ತರಬೇತಿ ಒದಗಿಸಲಾಗುತ್ತಿದೆ. ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳು ಹಾಗೂ ಬೃಹತ್ ಕೈಗಾರಿಕೆಗಳೊಂದಿಗೆ ಆವಿಷ್ಕಾರ ಹಾಗೂ ಅಭಿವೃದ್ಧಿ ಕಾರ್ಯಗಳಲ್ಲಿ ಕಾರ್ಯಪ್ರವೃತ್ತರಾಗಲು ತಂತ್ರಜ್ಞಾನ ಚಟುವಟಿಕಾ ಕೇಂದ್ರಗಳನ್ನೂ ಸಹ ಪ್ರಾರಂಭ ಮಾಡಲಾಗುತ್ತಿದೆ. ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳ ಲಭ್ಯತೆಯನ್ನು ಹೆಚ್ಚಿಸಲು ಶಿಕ್ಷಣ ಕ್ರಮ ಹಾಗೂ ಕೈಗಾರಿಕೆಗಳ ಸಂಪರ್ಕಕ್ಕೂ ಅವಕಾಶ ನೀಡುತ್ತಿರುವುದು ಉದ್ಯೋಗ ಯೋಜನೆಯ ಮತ್ತೊಂದು ಆಯಾಮವಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿಕೊಂಡು 150 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಇದಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಇದರಲ್ಲಿ ನಾವು ಅತ್ಯಾಧುನಿಕ ತಂತ್ರಜ್ಞಾನದ ವರ್ಕ್ಶಾಪ್ ಅಂತ ಏನು ಹೇಳ್ತೀವಿ ಅದು ಮತ್ತು ಟೆಕ್ ಲ್ಯಾಬ್ ಇದನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ. ಮತ್ತು ಇದರ ಮೂಲಕವಾಗಿ ಕೈಗಾರಿಕಾ 4.0 ಇಂಡಸ್ಟ್ರಿ 4.0 ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಪೂರಕವಾದಂಥ ತಂತ್ರಜ್ಞಾನವನ್ನು ಮತ್ತು ಸ್ಕಿಲ್ ಕೌಶಲ್ಯತೆಯನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು. ಆ ಮೂಲಕವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಉದ್ಯಮಿಗಳ ಏನು ನಿರೀಕ್ಷೆ ಇದೆ ಅದಕ್ಕೆ ಬೇಕಾದಂಥ ಹ್ಯೂಮನ್ ರಿಸೋರ್ಸ್ ಮಾನವ ಶಕ್ತಿಯನ್ನು ಕೊಡಬೇಕು ಅಂತ ಹೇಳುವ ಕಾರಣಕ್ಕಾಗಿ ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಮೂಲಕವಾಗಿ ಇಷ್ಟವರೆಗೆ ಏನು ದೂರಿತ್ತು ಸರ್ಕಾರದ ಮೇಲೆ ತಾಂತ್ರಿಕ ಕ್ಷೇತ್ರದಲ್ಲಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ಹೊಸ ತಂತ್ರಜ್ಞಾನಕ್ಕೆ ನವೀನತೆಗೆ ಪೂರಕವಾದಂಥ ವಾತಾವರಣವನ್ನು ಕಲ್ಪಿಸಬೇಕು ಅಂತ ಏನಿತ್ತು ಅದಕ್ಕೆ ಪೂರಕವಾಗಿ ಒಂದು ಹೊಸ ಯೋಜನೆಯನ್ನು ರೂಪಿಸುವುದರ ಮೂಲಕ ಈ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಮಧ್ಯಮ ಮತ್ತು ಭಾರೀ ಕೈಗಾರಿಕೆಗಳೇನಿದ್ದಾವೆ ಆ ಕ್ಷೇತ್ರಗಳಿಗೆ ಕೂಡ ಇದು ಪೂರಕವಾಗುವ ಹಾಗೆ ಇದನ್ನು ಟೆಕ್ನಾಲಜಿ ಹಬ್ ಅನ್ನೋ ರೀತಿಯಲ್ಲಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. 11 ವಿವಿಧ ಅತ್ಯಾಧುನಿಕ ವಲಯಗಳಲ್ಲಿ ಕೈಗಾರಿಕೆ 4.0 ನಲ್ಲಿ ಕೈಗಾರಿಕಾ ತರಬೇತಿ ನೀಡಲಾಗುತ್ತಿದೆ. ಕೌಶಲ್ಯಾಭಿವೃದ್ಧಿಯ ಅಪೇಕ್ಷೆಯಲ್ಲಿರುವ ವಿದ್ಯಾರ್ಥಿಗಳು ಹಾಗೂ ಉದ್ಯಮದ ವೃತ್ತಿನಿರತರಿಗೆ 23 ಅಲ್ಪಾವಧಿಯ ಶಿಕ್ಷಣ ಕ್ರಮ, ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿ ಪ್ರಾಯೋಗಿಕ ತರಬೇತಿ, ಕೈಗಾರಿಕಾ ಯೋಜನೆಗಳಲ್ಲಿ ತರಬೇತಿ ನೀಡುವ ಹೊಸ ಕ್ರಮಗಳನ್ನು ಐಟಿಐ ತರಬೇತಿಯಲ್ಲಿ ನೀಡುತ್ತಿರುವುದು ಮಹತ್ವದ ಬೆಳವಣಿಗೆಯಾಗಿದೆ. ಈ ಹಳೆಯ ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ಈಗೇನು ಅಡ್ವಾನ್ಸ್ಡ್ ಏನು ಟೆಕ್ನಾಲಜಿ ಬಂದಿದೆ ಅದು ನಮಗೆ ಗೊತ್ತಾಗೋದಿಲ್ಲ, ಇಂಡಸ್ಟ್ರೀಸ್ನಲ್ಲಿ ನಮಗೆ ಉದ್ಯೋಗಾವಕಾಶ ಸಿಗೋಲ್ಲ ಅನ್ನೋ ಭಾವನೆ ಇರೋದರಿಂದ ಟಾಟಾ ಕಂಪ್ನಿ ಜೊತೆಗೆ ಸರ್ಕಾರ ಸಹಯೋಗದಲ್ಲಿ ಸುಮಾರು 5,000 ಕೋಟಿಗಳ ಒಂದು ವೆಚ್ಚದಲ್ಲಿ ಈಗ ಎಲ್ಲ 150 ಸರ್ಕಾರಿ ಐಟಿಐಗಳನ್ನು ಗುರುತಿಸಿ ರಾಜ್ಯದಾದ್ಯಂತ ಅಲ್ಲಿ ಈ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಂತಹ ತರಬೇತಿ ಪಡೆದ ನಂತರ ಮುಂದೇನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವಿದೆ. ಎಲ್ಲೆಲ್ಲಿ ಉದ್ಯೋಗ ಪಡೆಯಬಹುದು ಎಂದರೆ ವೈಮಾನಿಕ ಕ್ಷೇತ್ರ, ರಕ್ಷಣಾ ವಲಯ, ಕೃಷಿ, ವಾಹನೋದ್ಯಮ, ಗೃಹ ಬಳಕೆಯ ವಿದ್ಯುನ್ಮಾನ ಉಪಕರಣಗಳು, ವಿದ್ಯುತ್ ಚಾಲಿತ ವಾಹನಗಳ ವಲಯ, ಆಹಾರ ಮತ್ತು ಪಾನೀಯ, ಮರಗೆಲಸ ಮತ್ತು ಸೈನ್ ಬೋರ್ಡ್, ಮೂಲಸೌಕರ್ಯ, ಲೋಹ ಮತ್ತು ಗಣಿಗಾರಿಕೆ, ಇಂಧನ, ಪ್ಯಾಕೇಜಿಂಗ್ ಉದ್ಯಮ, ಔಷಧ ಉದ್ಯಮ, ರೈಲ್ವೆ, ಹಡಗು ನಿರ್ಮಾಣ, ಸ್ಮಾರ್ಟ್ ಸಿಟಿ, ಕರಕುಶಲ ವಸ್ತುಗಳು ಮತ್ತು ಆಟಿಕೆಗಳ ಉದ್ಯಮ ಈ ಎಲ್ಲ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ದೊರೆಯಲಿವೆ. ವಿಶೇಷವಾಗಿ ಕೊಪ್ಪಳದಲ್ಲಿ ವಿಶ್ವಮಟ್ಟದ ಆಟಿಕೆ ಕ್ಲಸ್ಟರ್ ನಿರ್ಮಾಣವಾಗ್ತಾ ಇದ್ದು, ಮತ್ತೊಂದೆಡೆ ಚನ್ನಪಟ್ಟಣದ ಆಟಿಕೆಗಳಿಗೂ ಸಹ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯುತ್ತಿದೆ.
ಖಾಸಗಿ ಐಟಿಐಗಳು, ಜಿಟಿಟಿಸಿಗಳು ಹಾಗೂ ಪಾಲಿಟೆಕ್ನಿಕ್ಗಳಿಗಾಗಿ ಶೈಕ್ಷಣಿಕ ಅವಧಿ, ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿಗಾಗಿ ಅತ್ಯಾಧುನಿಕ ಉಪಕರಣ ಹಾಗೂ ಶಿಕ್ಷಣ ಕ್ರಮಗಳ ಸಹಾಯದಿಂದ ಅತ್ಯಾಧುನಿಕ ತಂತ್ರಜ್ಞಾನ ವಲಯಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ. ತರಬೇತಿದಾರರು ಹಾಗೂ ವಿದ್ಯಾರ್ಥಿಗಳಿಗೆ ಸಂಶೋಧನೆ, ಹೊಸ ಶೋಧ ಹಾಗೂ ಅಭಿವೃದ್ಧಿಗಳಿಗಾಗಿ ವಿಪುಲ ಅವಕಾಶಗಳು ದೊರೆಯಲಿವೆ. ಪರಿಣಿತಿ ಪಡೆದ ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕೆ ನಿಯೋಜಿಸುವ ಅವಕಾಶ ದೊರೆಯಲಿದೆ. ಪ್ರಸ್ತುತ ಉದ್ಯೋಗಿಗಳ ಕೌಶಲ್ಯಾಭಿವೃದ್ಧಿಗಾಗಿ ಮಾರ್ಪಡಿಸಬಹುದಾದ ಶಿಕ್ಷಣ ಕ್ರಮಗಳು ಹಾಗೂ ಸಂಯುಕ್ತ ದೃಢೀಕರಣ, ಐಟಿಐಗಳ ದತ್ತು ಸ್ವೀಕಾರ, ಉದ್ಯೋಗ ಯೋಜನೆಯನ್ನು ಸಫಲವಾಗಿಸಲು ಟಾಟಾ ಟೆಕ್ನಾಲಜೀಸ್ ಹಾಗೂ ಅದರ ಇತರೆ ಪಾಲುದಾರರ ಸಹಭಾಗಿತ್ವವನ್ನು ಸರಿಯಾಗಿ ಬಳಸಿಕೊಳ್ಳಲು ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ? 11 ವೃತ್ತಿಗಳು, 11 ಆಧುನಿಕ ವೃತ್ತಿಗಳು. ಅದು ಯಾವುದು ಆಧುನಿಕ ವೃತ್ತಿಗಳು ಅಂತ ಹೇಳಿದ್ರೆ, ಈಗ ಅಡ್ವಾನ್ಸ್ಡ್ ಪ್ಲಂಬರ್ ಮಾಡ್ತಕ್ಕಂಥದ್ದು ಒಂದು ಆಧುನಿಕ ವೃತ್ತಿಯೇ, ಎಲೆಕ್ಟ್ರಿಕ್ ವೆಹಿಕಲ್ ಅದು ಕೂಡ ಒಂದು ಆಧುನಿಕ ವೃತ್ತಿಯೇ, ಹಾಗೆಯೇ IoT ಇಂಟರ್ನೆಟ್ ಆಫ್ ಥಿಂಗ್ಸ್, ಮತ್ತು ಪ್ರಾಡಕ್ಟ್ ಡಿಸೈನ್ ಅಂತಕ್ಕಂಥದ್ದು, ಈ ಥರದ್ದು ಅನೇಕ ರೊಬೊಟಿಕ್ಸ್ ಮಾಡುವಂಥದ್ದು, ಈ ಥರದ್ದು 11 ವೃತ್ತಿಗಳನ್ನು ನಾವು ಟಾಟಾ ಟೆಕ್ನಾಲಜಿಯ ಸಹಯೋಗದೊಂದಿಗೆ, ಟಾಟಾ ಟೆಕ್ನಾಲಜಿ ಈ ಕಾರ್ಯಕ್ರಮದಲ್ಲಿ 20 ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳು, ಇಸ್ರೋ ಅಂತ ದೊಡ್ಡ ಸೀಮನ್ಸ್, ಇಸ್ರೋ, ಡೆಲ್ ಇಂಥ ಎಲ್ಲ ಕಂಪನಿಗಳ ಸಹಕಾರ ಪಡೆದು 88% ಅಂದರೆ ಅವರ ಒಂದು ಧನ ವಿನಿಯೋಗ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಒಂದು 12% ಇದಕ್ಕೆ ಹಣ ವ್ಯಯ ಮಾಡ್ತಾ ಇದೆ. 1 ಹಾಗೂ 2 ವರ್ಷದ ದೀರ್ಘಾವಧಿ ವೃತ್ತಿ ಶಿಕ್ಷಣ ಕೋರ್ಸ್ಗಳು ಲಭ್ಯವಿದೆ. ಮೊದಲಿಗೆ 1 ವರ್ಷದ ಕೋರ್ಸ್ಗಳಲ್ಲಿ ಗಣಕ ಯಂತ್ರ ಉಪಕೃತ ಉತ್ಪಾದನೆ, ಉತ್ಪಾದನಾ ಪ್ರಕ್ರಿಯೆ ನಿಯಂತ್ರಣ ಹಾಗೂ ಸ್ವಯಂ ಚಾಲನೆ, ಮೂಲ ವಿನ್ಯಾಸ ಹಾಗೂ ಅಡಿಟಿವ್ ಉತ್ಪಾದನೆ, ಕೈಗಾರಿಕಾ ರೋಬೋಟಿಕ್ಸ್ ಹಾಗೂ ಡಿಜಿಟಲ್ ಉತ್ಪಾದನೆ, ಅತ್ಯಾಧುನಿಕ ಪ್ಲಂಬಿಂಗ್, ಅತ್ಯಾಧುನಿಕ ಉಪಕರಣಗಳಿಂದ ಕಲಾಕೃತಿ ನಿರ್ಮಾಣ ವಲಯದಲ್ಲಿ ತರಬೇತಿ ದೊರೆಯಲಿದೆ. 2 ವರ್ಷಗಳ ಕೋರ್ಸ್ಗಳೆಂದರೆ ಅತ್ಯಾಧುನಿಕ ವಾಹನ ಅಭಿಯಂತ್ರಣ, ಬ್ಯಾಟರಿ ಚಾಲಿತ ವಾಹನಗಳು, ಮೂಲಭೂತ ವಿನ್ಯಾಸ ಹಾಗೂ ಕಾರ್ಯತಃ ಪರಿಶೀಲನೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಅತ್ಯಾಧುನಿಕ ಉತ್ಪಾದನಾ ಪ್ರಕ್ರಿಯೆ ವಿಷಯಗಳು ಸಹ ಸೇರಿವೆ. ಇನ್ನು ಅಲ್ಪಾವಧಿ ಶಿಕ್ಷಣ ಕ್ರಮಗಳನ್ನು ನೋಡುವುದಾದರೆ ಇದಕ್ಕೆ ಅರ್ಹತಾ ಮಾನದಂಡಗಳು ಹೀಗಿವೆ. ಐಟಿಐ ಅಂತಿಮ ವರ್ಷದ ವಿದ್ಯಾರ್ಥಿಗಳು, ಐಟಿಐ ಪದವೀಧರರು ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನ ವಲಯದಲ್ಲಿ ಕೌಶಲ್ಯಾಭಿವೃದ್ಧಿಯ ಆಕಾಂಕ್ಷೆ ಇರುವ ವೃತ್ತಿ ನಿರತರಿಗೆ ಅವಕಾಶಗಳು ದೊರೆಯಲಿವೆ. ನಾನು SLC ಆದಮೇಲೆ 2012ಇಂದ 2014ವರೆಗೂ ಮಿಷನರಿ ಟ್ರೇಡಲ್ಲಿ ITI ಮಾಡಿದ್ದೀನಿ. ಅದಾಗಿದ ತಕ್ಷಣ HL ಅಲ್ಲಿ ಅಪ್ರೆಂಟಿಶಿಪ್ ಸಿಕ್ತು. ಅಲ್ಲಿ 6000 ಸ್ಟೈಫಂಡ್ ಬರ್ತಾಯಿತ್ತು. ಆಮೇಲೆ ನೆಕ್ಸ್ಟು ಅಲ್ಲೇ ಪಾಸ್ಔಟ್ ಆಗಿ ನೆಕ್ಸ್ಟು ಅಲ್ಲೇ ಜಾಬ್ ಸಿಕ್ಕಿದೆ. ಫಿಟ್ಟರಲ್ಲಿ ಮಾಡಿಬಿಟ್ಟು 2 ವರ್ಷ ಆದಮೇಲೆ ನಾನು ಅಪ್ರೆಂಟಿಶಿಪ್ ಮಾಡಿದೆ. ಬಾಷಲ್ಲಿ ಮಾಡಿದೆ. ಬಾಷಲ್ಲಿ ಬಂದು ಅವ್ರು ಇಲ್ಲಿ ಹೇಳ್ಕೊಡಿದ್ದು ಅಲ್ಲಿ ತುಂಬ ಯೂಸ್ಫುಲ್ ಆಗಿತ್ತು. ಅವರು ನಾನು ಯೋಚನೆ ಮಾಡಿದೆ ಇಲ್ಲಿ ಹೇಳ್ಕೊಡೋದು ಏನು ಯೂಸ್ ಆಗುತ್ತೆ ಅಂತ. ಅಲ್ಲಿ ಬಂದು ನೋಡಿದ್ರೆ ತುಂಬ ಯೂಸ್ ಆಗಿತ್ತು. ಅವ್ರು ಹೇಳ್ಕೊಡೋದೆಲ್ಲ 100% ಬಂತು. ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ಗೆ ಇವಾಗ ನಾನು ಬಂದು BL ಸೆಲೆಕ್ಟ್ ಆಗಿದ್ದೀನಿ. BL ಬಂದು ATS ಮಾಡ್ತಾಯಿದ್ದೀನಿ. ಈ ಕ್ಷೇತ್ರದಲ್ಲಿ ಕೈಗಾರಿಕಾ ಮತ್ತು ಅಗತ್ಯ ಸಂಸ್ಥೆಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಆಧುನಿಕತೆಗೆ ತಕ್ಕಂತೆ ಕಾರ್ಮಿಕರನ್ನು ಸಜ್ಜುಗೊಳಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಇದರ ಜೊತೆಗೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಉತ್ತೇಜನ ಯೋಜನೆ NAPS ಮತ್ತು ಕರ್ನಾಟಕ ಅಪ್ರೆಂಟಿಸ್ಶಿಪ್ ತರಬೇತಿ ಯೋಜನೆ KATS ಅನ್ನು ಸಹ ಜಾರಿಗೊಳಿಸಲಾಗಿದೆ. ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಯೋಜನೆಯನ್ನು ಭಾರತ ಸರ್ಕಾರ 2016ರ ಆಗಸ್ಟ್ 19ರಿಂದ ಜಾರಿಗೆ ತಂದಿದೆ. ಇದರಡಿ 25% ಶಿಷ್ಯ ವೇತನ ಅಂದರೆ ಗರಿಷ್ಠ ಮಾಸಿಕ 1,500 ರೂಪಾಯಿ ಮೊತ್ತ ದೊರೆಯಲಿದೆ. ಕೈಗಾರಿಕೆಗಳಲ್ಲಿ ಬೃಹತ್ ಕೈಗಾರಿಕೆಗಳು, ಮಧ್ಯಮ ಗಾತ್ರದ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಕೂಡ ಈ ಒಂದು ಶಿಕ್ಷಕ ತರಬೇತಿ 30 ಜನರಿಗಿಂತ ಹೆಚ್ಚು ಜನರು ಕೆಲಸ ಮಾಡ್ತಕ್ಕಂಥ ಪ್ರತಿಯೊಂದು ಉದ್ಯಮ ಶಿಕ್ಷಣವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಈ ವಿದ್ಯಾರ್ಥಿಗಳಿಗೆ, ITI ಕಲಿತ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಅಥವಾ ಸ್ಟೈಫಂಡನ್ನು ಕೊಡ್ತಾರೆ. ಕೇಂದ್ರ ವಲಯದ ಮಾದರಿಯಂತೆ ರಾಜ್ಯದಲ್ಲೂ ಅಪ್ರೆಂಟಿಸ್ಶಿಪ್ ಯೋಜನೆ ಜಾರಿಗೊಳಿಸಲಾಗಿದ್ದು 2021-22ನೇ ಸಾಲಿನ ಬಜೆಟ್ನಲ್ಲಿ ಪ್ರಕಟಿಸಿದ್ದು, ಕರ್ನಾಟಕ ಅಪ್ರೆಂಟಿಸ್ಶಿಪ್ ಯೋಜನೆಯಡಿ 18 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ಸರ್ಕಾರ ಗರಿಷ್ಠ 1,500 ರೂಪಾಯಿ ಮೊತ್ತವನ್ನು ಪ್ರತಿ ಅಪ್ರೆಂಟಿಸ್ಶಿಪ್ಗೆ ನೀಡಲಾಗುತ್ತಿದೆ. ಬಹಳ ಹಿಂದೆಯೇ ಸ್ಥಾಪನೆಗೊಂಡ ITI ಸಂಸ್ಥೆಗಳು
ರಾಜ್ಯದ ವಿವಿಧ ಅಭಿವೃದ್ಧಿಪರ ಕ್ಷೇತ್ರಗಳಿಗೆ ಮಾನವ ಸಂಪನ್ಮೂಲ ಒದಗಿಸುತ್ತಿವೆ. ಆದರೆ ಅಲ್ಲಿಂದ ಹಳೆಯ ಪಠ್ಯ ಓದಿದ ಪ್ರತಿಭೆಗಳು ಹೊರಬರುತ್ತಿವೆ. ಹೀಗಾಗಿ ಪ್ರಸಕ್ತ ಕಾಲದ ಜಾಗತಿಕ ಕೈಗಾರಿಕಾ ಅಗತ್ಯಗಳು ಹಾಗೂ ಕೃಷಿ, ಕೈಗಾರಿಕೆ, ಸೇವೆ, ತಂತ್ರಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಿಗೂ ನುರಿತ ಮಾನವ ಸಂಪನ್ಮೂಲ ಒದಗಿಸಲು ಇಷ್ಟೂ ITIಗಳಿಗೆ ಕಾಯಕಲ್ಪ ನೀಡಲಾಗುತ್ತಿದೆ. ITI ಪಾಸ್ ಮಾಡಿಕೊಂಡವರು ಈವನ್ ಸಾರ್ವಜನಿಕ ಜೀವನದಲ್ಲೂ ಸಹಿತನೂ ಖಾಸಗಿಯಾಗಿ ಅವರು ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ಬೋದು. ವೆಲ್ಡರ್ಸ್ ಇರ್ಬೋದು, ಫಿಟ್ಟರ್ಸ್ ಇರ್ಬೋದು, ಎಲೆಕ್ಟ್ರಿಷಿಯನ್ಸ್ ಇರ್ಬೋದು. ಇಂಥವ್ರಿಗೆ ದಿನನಿತ್ಯದ ಜೀವನದಲ್ಲಿ ಬೇಕಾದಂಥ ಒಂದು ಏನು ಮ್ಯಾನ್ ಪವರ್ ಅಂತ ಏನು ಕರಿತೀವಿ, ಮಾನವ ಶಕ್ತಿಯ ಅವಕಾಶ ಇದೆ. ಈ ಬಾರಿ ಕೋವಿಡ್ ಸಂಕಷ್ಟದಿಂದ ಸಾಕಷ್ಟು ಮಂದಿ SSLC ನಂತರ ವೃತ್ತಿ ತರಬೇತಿ ಪಡೆದುಕೊಳ್ಳಲು ಆಸಕ್ತರಾಗಿದ್ದು, ಅವರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಪೂರೈಸಲು ಸರ್ಕಾರ ಸಜ್ಜಾಗಿದೆ. ತರಬೇತಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯದ ITIಗಳು ತನ್ನದೇ ಆದ ಹೆಗ್ಗುರುತುಗಳನ್ನು ಮೂಡಿಸಿವೆ. ಇದೀಗ ತರಬೇತಿ ವಿಧಾನಗಳು ಶಿಕ್ಷಣದ ಸ್ವರೂಪದಲ್ಲಿ ಪರಿಷ್ಕರಣೆ ಮಾಡಿಕೊಂಡು ಮುನ್ನಡೆಯಲು ಸಜ್ಜಾಗಿವೆ. ಇದು ಅಬೌವ್ 14 ಇರೋರು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರು ಯಾರು ಬೇಕಿದ್ರೆ ಜಾಯ್ನ್ ಆಗ್ಬೋದು. ಸೊ ಈ ಕೋರ್ಸ್ನಲ್ಲಿ ಫಸ್ಟ್ ಇಯರ್ ಅವರು ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್ ಬೇಸಿಕ್ಸು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸು ಮತ್ತು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡೋದು, MS ಆಫೀಸು ಇದೆಲ್ಲನೂ ಕಲಿತಾರೆ. ಕಂಪ್ಯೂಟರ್ ಹೇಗೆ ಫಂಕ್ಷನ್ ಆಗುತ್ತೆ ಅನ್ನೋದು. ಸೆಕೆಂಡ್ ಇಯರ್ನಲ್ಲಿ ಅವ್ರಿಗೆ ಕಂಪ್ಯೂಟರ್ ಹಾರ್ಡ್ವೇರ್ ಇದೆ. ಕಂಪ್ಯೂಟರ್ ಹಾರ್ಡ್ವೇರ್ನಲ್ಲಿ ಅಸೆಂಬ್ಲಿಂಗ್, ಡಿಸ್ಮ್ಯಾಂಡ್ಲಿಂಗ್, ಟ್ರಬಲ್ ಶೂಟಿಂಗು, ಫಾಲ್ಟ್ ಫೈಂಡಿಂಗು, ರೆಕ್ಟಿಫೈಯಿಂಗ್ ಇದೆ. ಹಾಗೆಯೇ ಕಂಪ್ಯೂಟರ್ ನೆಟ್ವರ್ಕಿಂಗ್ ಮಾಡ್ತಾರೆ. ಅದರಲ್ಲಿ ಕೇಬಲ್ ಪ್ರಿಪ್ರೇಷನ್ ಮಾಡೋದಾಗಲಿ, ಕಂಪ್ಯೂಟರ್ನ ನೆಟ್ವರ್ಕಿಂಗ್ ಅಲ್ಲಿ ಕನೆಕ್ಟ್ ಮಾಡೋದು, ಈ ಎಲ್ಲ ವರ್ಕ್ನ ಅವ್ರು ಕಲ್ತ್ಕೊಳ್ತಾರೆ. 2 ಇಯರ್ಸ್ ಕೋರ್ಸಲ್ಲಿ ನಾವು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳ್ಕೊತೀವಿ, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಸರ್ವಿಸಿಂಗ್ ಅಂದರೆ ಹಾರ್ಡ್ವೇರ್ ಸರ್ವಿಸಿಂಗ್ ಬಗ್ಗೆ ತಿಳ್ಕೊತೀವಿ, ಜೊತೆಗೆ ಬೇಸಿಕ್ ಕಾನ್ಸೆಪ್ಟ್ ಆಫ್ ನೆಟ್ವರ್ಕಿಂಗ್. ಟೋಟಲ್ ಇಷ್ಟು ಕವರ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಆದಮೇಲೆ ಮಕ್ಕಳು ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೋಗ್ಬೋದು, ಈವನ್ ಎಲೆಕ್ಟ್ರಾನಿಕ್ ರಿಲೇಟೆಡ್ ಕಂಪ್ನಿಗೂ ಸಹ ಹೋಗ್ಬೋದು, ಜೊತೆಗೆ ಅಪ್ರೆಂಟಿಸ್ಶಿಪ್ಗೂ ಸೇರ್ಕೋಬೋದು. ಕರ್ನಾಟಕ ಜರ್ಮನ್ ಮಲ್ಟಿ ಸ್ಕಿಲ್ ತರಬೇತಿಯನ್ನು ಸಹ ದೊರಕಿಸಿಕೊಡಲಾಗುತ್ತಿದೆ. ಬೆಂಗಳೂರು, ಕಲಬುರಗಿ, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿಯಲ್ಲಿ 3 ರಿಂದ 6 ತಿಂಗಳು 3 ವರ್ಷಗಳ ಕೋರ್ಸ್ಗಳಿವೆ. ಇಂತಹ ಕೋರ್ಸ್ಗಳಿಗೆ ಸೇರಬಯಸುವ ಅಭ್ಯರ್ಥಿಗಳು CMKKY ಮತ್ತು PMKVY ನಡಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಕೆಲ ವಿಷಯಗಳಲ್ಲಿ ತರಬೇತಿ ಅವಧಿ 100 ರಿಂದ 900 ಗಂಟೆಯಷ್ಟಿರುತ್ತದೆ. ರಾಜ್ಯದಲ್ಲಿ 22 ಮಹಿಳಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿದ್ದು, ಇಲ್ಲಿ 100% ಸ್ಥಾನಗಳನ್ನು, ಉಳಿದ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ 33% ಸ್ಥಾನಗಳನ್ನು ಹೆಣ್ಣು ಮಕ್ಕಳ ಪ್ರವೇಶಕ್ಕೆ ಮೀಸಲಿಡಲಾಗಿದೆ. ಪ್ರವೇಶ ವೇಳಾಪಟ್ಟಿಯಂತೆ ಅಭ್ಯರ್ಥಿಗಳು ಹತ್ತಿರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಸೂಚಿಸಿರುವ ನಿಗದಿತ ದಿನಾಂಕಗಳಂದು ಖುದ್ದಾಗಿ ಎಲ್ಲ ಮೂಲ ದಾಖಲೆಗಳು ಹಾಗೂ ಅದರ ಒಂದು ಜೊತೆ ಜೆರಾಕ್ಸ್ ಪ್ರತಿಗಳೊಂದಿಗೆ ದಾಖಲೆಗಳ ಪರಿಶೀಲನೆಗಾಗಿ ಹಾಜರಾಗಬೇಕು. ರಾಜ್ಯದ ಸರ್ಕಾರಿ, ಖಾಸಗಿ ಅನುದಾನಿತ ಹಾಗೂ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ 1 ಲಕ್ಷಕ್ಕೂ ಅಧಿಕ ಸ್ಥಾನಗಳು ಪ್ರವೇಶಕ್ಕೆ ಲಭ್ಯವಿರುತ್ತದೆ. NCVT ರಾಷ್ಟ್ರೀಯ ವೃತ್ತಿ ಶಿಕ್ಷಣ ಪರಿಷತ್ ಅಡಿಯಲ್ಲಿ ಮಾನ್ಯತೆ ಅಥವಾ ಸಂಯೋಜನೆ ಪಡೆದ ವೃತ್ತಿಗಳಿಗೆ ತರಬೇತಿ ಮತ್ತು ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಕೇಂದ್ರ ಸರ್ಕಾರದವರು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 22 ಹೆಣ್ಣುಮಕ್ಕಳ ITIಗಳನ್ನು ತೆರೆದಿದ್ದೇವೆ. ಆದರೆ ಹೆಣ್ಣುಮಕ್ಕಳು ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ. ಆ ಹೆಣ್ಣುಮಕ್ಕಳ ಹೆಸರಿನಲ್ಲಿ ತೆರೆದಿರುವ ಕಾಲೇಜುಗಳಲ್ಲೂ ಸಹಿತ ಗಂಡು ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾಯಿದ್ವಿ, ಯಾಕಂದರೆ ದಾಖಲಾತಿ ಆಗ್ತಾಯಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಉದ್ಯೋಗಾವಕಾಶಗಳಿದ್ದಾವೆ. ದಯವಿಟ್ಟು ಇದನ್ನು ತಾವು ಅನುಕೂಲ ಪಡ್ಕೋಬೇಕಾಗತ್ತೆ. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಹೆಣ್ಣುಮಕ್ಕಳಿಗೆ 33% ಸರ್ಕಾರಿ ನೌಕರಿಗಳಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ. ಈಗ ಹೆಣ್ಮಕ್ಳಿಗೆ ತುಂಬ ಸ್ಕೋಪ್ ಇದೆ. ಅವ್ರಿಗೆ ವರ್ಕಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬ್ಯಾಂಕ್ಗಳಲ್ಲಿ ಲೋನ್ ಸಿಗುತ್ತೆ. ಸೊ ನಾವು ಇಲ್ಲೇನು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸರ್ಟಿಫಿಕೇಟ್ ಇದೆಯಾ ಅದನ್ನು ಬ್ಯಾಂಕ್ಗೆ ತೋರಿಸಿದಾಗ ಅಲ್ಲಿಂದ ಅಪ್ರೂವಲ್ ಮಾಡಿಕೊಂಡು ನಾವು ಬೇಕಾದರೆ ಲೋನ್ ಫೆಸಿಲಿಟಿ ಮುಖಾಂತರ ನಮ್ಮದೇ ಆದಂಥ ಒಂದು ಸರ್ವಿಸಿಂಗ್ ಸೆಂಟ್ರ್ ಓಪನ್ ಮಾಡ್ಬೋದು. ಅದರಿಂದ ನಾವು ಬೇರೆಯವ್ರಿಗೂ ಸಹ ಉದ್ಯೋಗ ಕೊಡ್ಬೋದು. ಜಾಸ್ತಿ ಬೇಡಿಕೆ ಇರುವಂಥದ್ದು ಹೆಣ್ಣುಮಕ್ಕಳಿಗೂ ಇದೆ. ಬೇರೆ ಇಂಡಸ್ಟ್ರಿಗಳಿಂದ ಬಂದಿರುವಂಥ ಉದ್ಯೋಗದಾತರು ಹೆಣ್ಮಕ್ಳಿಲ್ವಾ ಅಂತ ಕೇಳ್ತಾರೆ. ಈ ಹೆಣ್ಮಕ್ಳುಗಳು ಈ ಟ್ರೈನಿಂಗಿಗೆ ಸೇರಿಕೊಂಡ್ರೆ ಅವರಿಗೆ ಲೈವ್ಲಿಹುಡ್ ಏನಿದೆ, ಜೀವನೋಪಾಯ ಏನು ಮಾಡ್ಕೊಳ್ಳಬೇಕಾಗಿದೆಯೋ ಅದಕ್ಕೆ ಒಂದು ಅನುಕೂಲಕರವಾದಂಥ ಒಂದು
ಪರಿಸ್ಥಿತಿ ನಮ್ಮಲ್ಲಿದೆ. ಸೊ ನಾನು ITI ಜಾಯ್ನ್ ಆದೆ. ITIಯಲ್ಲಿ ICTSM ಅಂತ ಕೋರ್ಸ್ ಜಾಯ್ನ್ ಆದೆ. ಸೊ ಅದು 2 years ಕೋರ್ಸ್. ನಾನು 2018ಇಂದ 2020ವರೆಗೂ ಮಾಡಿದೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಬೇಸಿಕ್ ಟೆಕ್ನಾಲಜೀಸ್ ಎಲ್ಲ ಹೇಳ್ಕೊಟ್ರು, ನೆಟ್ವರ್ಕಿಂಗ್, ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಹೇಳ್ಕೊಟ್ರು. ಆ್ಯಂಡ್ ಟೀಚರ್ಸ್ ಆರ್ ವೆರಿ ಫ್ರೆಂಡ್ಲಿ ಇಲ್ಲಿ. ಮತ್ತು ಸ್ಕಾಲರ್ಶಿಪ್ಸ್ ಎಲ್ಲ ಸಿಕ್ತು. ಆ್ಯಂಡ್ ಐ ರಿಸೀವ್ಡ್ ಬುಕ್ಸ್ ಆ್ಯಂಡ್ ಯೂನಿಫಾರ್ಮ್ಸ್. ಆ್ಯಂಡ್ ಮತ್ತು ಇಲ್ಲೇ ಪ್ಲೇಸ್ಮೆಂಟ್ ಸಿಕ್ಕಿ ನಾನು ಕೆಲಸಕ್ಕೆ ಹೋದೆ. ಆ್ಯಂಡ್ ನೌ ಐ ಆಮ್ ಸೆಟಲ್ಡ್. ಇನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿನ ವಿಶೇಷತೆಗಳನ್ನು ನೋಡುವುದಾದರೆ, ಸರ್ಕಾರಿ ಸಂಸ್ಥೆಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಅವರ ಕುಟುಂಬದ ಆದಾಯ ಮಿತಿಗೆ ಒಳಪಟ್ಟು ಮಾಸಿಕ 50 ರೂಪಾಯಿಯಂತೆ ಶಿಷ್ಯ ವೇತನ ನೀಡಲಾಗುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮಾಸಿಕ 150 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಇಲಾಖೆಯಿಂದ ನೀಡಲಾಗುತ್ತಿದೆ. ತರಬೇತಿ ಪಡೆದವರಿಗೆ ರಾಷ್ಟ್ರಮಟ್ಟದ ರಾಷ್ಟ್ರೀಯ ವೃತ್ತಿ ತರಬೇತಿ ಪ್ರಮಾಣ ಪತ್ರ ಲಭ್ಯವಾಗಲಿದೆ. ಈ ಪ್ರಮಾಣ ಪತ್ರಗಳು ದೇಶಾದ್ಯಂತ ಮಾನ್ಯತೆ ಪಡೆದಿರುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸಂವಿಧಾನಬದ್ಧವಾಗಿ ಲಭ್ಯವಿರುವ SCP ಮತ್ತು TSP ಅನುದಾನದಡಿ ತರಬೇತಿ ಅವಧಿಯಲ್ಲಿ ಹಾಗೂ ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರದಲ್ಲಿ ಅನುಕೂಲವಾಗುವಂತೆ ಸಮವಸ್ತ್ರಗಳು, ಲೇಖನ ಸಾಮಗ್ರಿಗಳು, ಲ್ಯಾಪ್ಟಾಪ್, ಟೂಲ್ ಕಿಟ್ಗಳು ಮತ್ತು ಪ್ರೊಟೆಕ್ಟಿವ್ ಗೇರ್ಗಳನ್ನು ಖರೀದಿಸಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಹಿಂದುಳಿದ ವರ್ಗಗಳ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಗೂ ಅಲ್ಪಸಂಖ್ಯಾತರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಿಯಮಾನುಸಾರ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳಲು ಇಲಾಖೆ ನೆರವಾಗುತ್ತಿದೆ. ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ನಿಯಮಾನುಸಾರ ಉಚಿತ ಪ್ರವೇಶ ಅವಕಾಶಕ್ಕೆ ಸಹಕರಿಸಲಾಗುವುದು. ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಪ್ಲೇಸ್ಮೆಂಟ್ ಉದ್ಯೋಗ ಕೋಶದಿಂದ ವಿವಿಧ ಕೈಗಾರಿಕೆಗಳಲ್ಲಿ ಅಪ್ರೆಂಟಿಸ್ಶಿಪ್ ತರಬೇತಿಗಾಗಿ ಮಾರ್ಗದರ್ಶನ ನೀಡಿ ನಿಯೋಜಿಸಲು ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶಗಳನ್ನು ಹೊಂದಲು ನೆರವಾಗುತ್ತಿದೆ. ITI ಪಾಸಾದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ವೃತ್ತಿಗಳಲ್ಲಿ 1 ವರ್ಷದ ಅಪ್ರೆಂಟಿಸ್ಶಿಪ್ ತರಬೇತಿ ಉದ್ಯಮಗಳು ಅವಕಾಶ ಕಲ್ಪಿಸಿದ್ದು ಶಿಷ್ಯ ವೇತನವನ್ನು ಸಹ ನೀಡುತ್ತಿವೆ. ITI ನಂತರ ಉನ್ನತ ವ್ಯಾಸಂಗಕ್ಕೆ ಅವಕಾಶ ಪಡೆದ ಅಭ್ಯರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ಡಿಪ್ಲೊಮಾ ಕೋರ್ಸ್ಗಳಿಗೆ ದ್ವಿತೀಯ ವರ್ಷಕ್ಕೆ ಪ್ರವೇಶ ಹೊಂದಲು ಅವಕಾಶ ಕಲ್ಪಿಸಲಾಗಿದೆ. ಆತ್ಮೀಯ ವೀಕ್ಷಕರೇ, ಕರ್ನಾಟಕ 10 ಹಲವು ವಲಯಗಳಲ್ಲಿ ಮಹೋನ್ನತ ಸಾಧನೆ ಮಾಡಿರುವ ರಾಜ್ಯ. ಕೈಗಾರಿಕಾ ಕ್ರಾಂತಿಗೆ ಪೂರಕ ವಾತಾವರಣ ನಿರ್ಮಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಇದಕ್ಕೆ ಅನುಗುಣವಾಗಿ ಕೌಶಲ್ಯ ಶಕ್ತಿಯನ್ನು ಸಜ್ಜುಗೊಳಿಸಲಾಗ್ತಾ ಇದೆ. ITIಗಳು ಆಧುನಿಕ ತಲೆಮಾರಿಗೆ ಅನುಗುಣವಾಗಿ ಮೇಲ್ದರ್ಜೆಗೇರುತ್ತಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಇಂದು ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದಡಿಯಲ್ಲಿ ITIಗಳಿಗೆ ಆಧುನಿಕ ಸ್ಪರ್ಶ, ಸುಧಾರಿತ ಪಠ್ಯ ವೃತ್ತಿ ತರಬೇತಿ ಅವಕಾಶಗಳು, ಕೇಂದ್ರ ರಾಜ್ಯ ವಲಯಗಳ ಅಪ್ರೆಂಟಿಸ್ಶಿಪ್ ಯೋಜನೆಗಳ ಕುರಿತ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ಮುಂದಿನ ವಾರ ಕೌಶಲ್ಯ ಕರ್ನಾಟಕ ಕುರಿತ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.